ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಬಾಯಲ್ಲಿ ಕರಗಬೇಕು ಅಷ್ಟು ಸಾಫ್ಟ್ ಆಗಿ ಇಡ್ಲಿಯನ್ನ ಮನೆಯಲ್ಲೇ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಕೇವಲ 2 ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್. ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಈಸಿಯಾಗಿ ಮನೆಯಲ್ಲಿ ನಾವು ಇಡ್ಲಿಯನ್ನ ಮಾಡಬಹುದು. ಹೋಟೆಲ್ಗಳಲ್ಲೆಲ್ಲ ತಿಂದಾಗ ಇಷ್ಟು ಸಾಫ್ಟ್ ಆಗಿ ಇಡ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಅನ್ಕೋತೀವಿ. ಕೇವಲ 2 ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಹೋಟೆಲ್ ರೀತಿಯಲ್ಲಿ ಮನೆಯಲ್ಲೇ ರೆಡಿ ಮಾಡಬಹುದು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನ ತಗೊಂಡಿದ್ದೀನಿ. ನಾನು ಮೆಜರ್ಮೆಂಟ್ಗೋಸ್ಕರ ಇಲ್ಲಿ 1 ಕಪ್ ಅನ್ನ ತಗೊಂಡಿದ್ದೀನಿ. ನಂತರ ಇದನ್ನ ನಾವೀಗ ಚೆನ್ನಾಗಿ 2 ರಿಂದ 3 ಸತಿ ವಾಶ್ ಮಾಡ್ಕೋಬೇಕು. ನಂತರ ನಾನು ಇದಕ್ಕೆ ಮುಳುಗುವಷ್ಟು ನೀರನ್ನ ಹಾಕಿ 8 ತಾಸುವರೆಗೂ ರೆಸ್ಟ್ ಮಾಡೋಕೆ ಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಬೆಳಗ್ಗೆ ಒಂದು 10 ಗಂಟೆಗೆ ನೆನೆ ಇಡ್ತಾ ಇದ್ದೀನಿ. ನಂತರ ನಾನು ಇನ್ನೊಂದು ಪಾತ್ರೆಯಲ್ಲಿ 4 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನ ಸೇರಿಸ್ತಾ ಇದ್ದೀನಿ. ನಾವು ಉದ್ದಿನ ಬೇಳೆಯನ್ನ ಯಾವ ಕಪ್ಲಿಂದ ತಗೊಂಡಿರ್ತೀವಲ್ಲ ಅದೇ ಕಪ್ಲಿಂದ 4 ಕಪ್ ಆಗುವಷ್ಟು ರವೆಯನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ನಾವು ಸ್ವಲ್ಪ ನೀರನ್ನ ಹಾಕಿ ಮೇಲ್ಗಡೆ ನೀರೆಲ್ಲ ಸಪರೇಟ್ ಆಗಿ ಮಾಡ್ಕೋಬೇಕು. ನಂತರ ಇದಕ್ಕೆ ಮುನುಗುವಷ್ಟು ನೀರನ್ನ ಮಾತ್ರ ನಾವು ಇದಕ್ಕೆ ಸೇರಿಸ್ಕೋಬೇಕು ಫ್ರೆಂಡ್ಸ್, ಇದು ಕೂಡ ನಾನಿಲ್ಲಿ 8 ತಾಸುವರೆಗೂ ರೆಸ್ಟ್ ಮಾಡೋಕೆ ಬಿಡ್ತಾ ಇದ್ದೀನಿ. ಉದ್ದಿನ ಬೇಳೆ ಮತ್ತು ರವೆಯನ್ನ 2 ಒಂದೇ ಸತಿ ನಾವು ನೆನೆ ಇಡಬೇಕು. ಇಲ್ಲಿ 8 ತಾಸು ಆದ ನಂತರ ನಾನಿಲ್ಲಿ ಉದ್ದಿನ ಬೇಳೆಯನ್ನ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ಮಿಕ್ಸಿ ಜಾರಲ್ಲಿ ಉದ್ದಿನ ಬೇಳೆಯನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಬೇರೆ ನೀರನ್ನ ಹಾಕಿ ರುಬ್ಬೇಡಿ. ಸೊ ಉದ್ದಿನ ಬೇಳೆಯನ್ನು ನೆನೆ ಇಟ್ಟಿರ್ತೀವಲ್ಲ ಅದೇ ನೀರನ್ನ ಹಾಕಿ ನಾವು ಉದ್ದಿನ ಬೇಳೆಯನ್ನ ರುಬ್ಕೋಬೇಕು. ಇದೇ ನೀರನ್ನ ಹಾಕಿ ರುಬ್ಕೋದ್ರಿಂದ ಇಡ್ಲಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಇಲ್ಲಪ್ಪ ಅಂದ್ರೆ ನೀರಿನ ಜೊತೆ ಇದ್ರ ಟೇಸ್ಟೇ ಹೋಗುತ್ತೆ. ಈಗ ನನಗೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಂತರ ಇಲ್ಲಿ ಇಡ್ಲಿ ರವೆಯನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಎಷ್ಟಾಗುತ್ತಲ್ಲ ಅಷ್ಟು ನೀರನ್ನ ನಾವು ಪೂರ್ತಿ ಸಪರೇಟ್ ಆಗಿ ಮಾಡಿಕೊಂಡು ನಂತರ ರುಬ್ಬಿಟ್ಟಿರುವಂತ ಉದ್ದಿನ ಬೇಳೆ ಮಿಶ್ರಣವನ್ನ ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಈಗ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇ ಟಿಪ್ಸ್ ಏನಪ್ಪಾ ಅಂದ್ರೆ ನಾವು ಹಿಟ್ಟನ್ನ ಯಾವುದೇ ಕಾರಣಕ್ಕೂ ಸ್ಪೂನ್ಲಿಂದ ಕಲಿಸಬಾರ್ದು, ಕೈಲಿಂದಾನೇ ಈ ರೀತಿಯಾಗಿ ಕಲಿಸ್ಕೋಬೇಕು. ಈ ರೀತಿ ಕಲಿಸೋದ್ರಿಂದ ತುಂಬಾ ಚೆನ್ನಾಗಿ ಹುಳಿ ಬರುತ್ತೆ. ಈ ರೀತಿ ನೀವು ಕಲಿಸಿಟ್ರು ಕೂಡ ಹುಳಿ ಬರ್ತಾ ಇಲ್ಲಪ್ಪ ಅಂದ್ರೆ ಇನ್ನೊಂದು ಟಿಪ್ಸ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನಡುವಿಗೆ ನಾವು ಮಿಶ್ರಣದ ಪಾತ್ರೆಯನ್ನ ಇಡಬೇಕು. ನಂತರ ಮೇಲ್ಗಡೆ ಮತ್ತೆ ಕೆಳಗಡೆ ಬಿಸಿಯಾಗಿರುವಂತ ಪಾತ್ರೆಯನ್ನ ಇಡಬೇಕು. ಯಾವ ರೀತಿಯಪ್ಪ ಅಂದ್ರೆ ಅನ್ನ ಸಾಂಬಾರನ್ನ ನಾವು ಮಾಡಿರ್ತೀವಲ್ಲ ಅದರ 2 ನಡುವಿಗೆ ನಾವು ಮಾಡಿಟ್ಟಿರುವಂತ ಹಿಟ್ಟಿನ ಮಿಶ್ರಣವನ್ನ ಇಡಬೇಕು. ಅಂದ್ರೆ ತುಂಬಾ ಚೆನ್ನಾಗಿ ಇಲ್ಲಿ ಹಿಟ್ಟು ಉಬ್ಬು ಬರುತ್ತೆ. ಈಗ ನಾನು ನಿಮಗೆ ನೆಕ್ಸ್ಟ್ ಡೇ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ನೀರನ್ನ ಹಾಕಿ ಇಡ್ತಾ ಇದ್ದೀನಿ ಬಿಸಿ ಮಾಡೋಕೆ. ನೋಡ್ತಾ ಇರ್ಬೋದು ಈಗ ಹಿಟ್ಟು ಎಷ್ಟು ಚೆನ್ನಾಗಿ ಇಲ್ಲಿ ಉಬ್ಬಿ ಬಂದಿದೆ ಅಂದ್ಬಿಟ್ಟು. ನೋಡಿದ್ರೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಸೊ ಯಾಕಂದ್ರೆ ನಾವು ಮೇಲ್ಗಡೆ ಮತ್ತೆ ಬಿಸಿ ಪಾತ್ರೆ ಕೆಳಗಡೆ ಬಿಸಿ ಪಾತ್ರೆ ಇಡೋದ್ರಿಂದ ತುಂಬಾ ಚೆನ್ನಾಗಿ ಹಿಟ್ಟಿಲಿ ಉಬ್ಬಿ ಬರುತ್ತೆ. ಸೊ ಈಗ ಚಳಿಗಾಲದಲ್ಲಿ ಕೂಡ ಒಂದೊಂದ್ಸತಿ ಹಿಟ್ಟು ಸರಿಯಾಗಿ ಉಬ್ಬೋದಿಲ್ಲ. ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಖಂಡಿತ ನಿಮ್ದು ಹಿಟ್ಟು ತುಂಬಾ ಚೆನ್ನಾಗಿ ಇಲ್ಲಿ ಹುಳಿ ಬರುತ್ತೆ ಫ್ರೆಂಡ್ಸ್. ನಂತರ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪನೇ ಎಣ್ಣೆಯನ್ನ ಹಚ್ತಾ ಇದ್ದೀನಿ ಈ ರೀತಿಯಾಗಿ. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಿಶ್ರಣವನ್ನ ಇದಕ್ಕೆ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಂತರ ನಾವು ಈಗ ಒಂದೊಂದಾಗಿ ಸೆಟ್ಟನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಸೊ ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ನಾವು ಕುಕ್ ಮಾಡ್ಕೋಬೇಕು. 10 ನಿಮಿಷಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಸೊ 10 ನಿಮಿಷ ಕುಕ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ನಮ್ದು ಇಲ್ಲಿ ಇಡ್ಲಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಾ ಹೇಳಿರೋ ರೀತಿಯಲ್ಲಿ ನೀವು ಈ 2 ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ದು ಇಡ್ಲಿ ಇಲ್ಲಿ ತುಂಬಾನೇ ಸಾಫ್ಟ್ ಆಗುತ್ತೆ. ನೀವು ಉದ್ದಿನ ಬೇಳೆಯನ್ನ 1 ಕಪ್ ಮೆಜರ್ಮೆಂಟ್ ಅನ್ನು ತಗೊಳ್ಳಿ. 1 ಭಾಗದಷ್ಟು ಉದ್ದಿನ ಬೇಳೆ ತಗೊಂಡ್ರೆ 4 ಭಾಗದಷ್ಟು ರವೆಯನ್ನ ತಗೋಬೇಕು. ನಂತರ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕೂಡ ತುಂಬಾನೇ ಇಂಪಾರ್ಟೆಂಟು. ನಂತರ ನಿಮ್ದು ಹಿಟ್ಟು ಕೂಡ ಹುಳಿ ಬರ್ತಾ ಇಲ್ಲಪ್ಪ ಅಂದ್ರೆ ನಾ ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ಚೆನ್ನಾಗಿ ಹಿಟ್ಟು ಕೂಡ ಹುಳಿ ಬರುತ್ತೆ. ಹಾಗೆ ಇಡ್ಲಿ ಕೂಡ ತುಂಬಾನೇ ಸಾಫ್ಟ್ ಆಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಡ್ಲಿಯನ್ನ ನಾನಿಲ್ಲಿ ಕೈಲಿಂದಾನೇ ಓಪನ್ ಮಾಡ್ತಾ ಇದ್ದೀನಿ. ಯಾವುದೇ ಸ್ಪೂನ್ ಹೆಲ್ಪ್ ಕೂಡ ಇಲ್ಲಿ ತಗೋತಾ ಇಲ್ಲ. ಸೊ ಇಡ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಕೈಯಲ್ಲೇ ಬರ್ತಾ ಇದೆ. ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗಿ ಇಲ್ಲಿ ಇಡ್ಲಿ ರೆಡಿ ಆಗಿದೆ ಅಂದ್ಬಿಟ್ಟು. ನಾ ಹೇಳಿರುವಂತ ಟಿಪ್ಸ್ ಅನ್ನ ಫಾಲೋ ಮಾಡಿ ಖಂಡಿತ ಇಡ್ಲಿ ಇಲ್ಲಿ ತುಂಬಾನೇ ಚೆನ್ನಾಗಿ ಆಗುತ್ತೆ. ಹಾಗೆ ತುಂಬಾನೇ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಸೊ ನಾನಿಲ್ಲಿ ಚಟ್ನಿ ಮತ್ತು ಸಾಂಬಾರ್ ಜೊತೆ ಇದನ್ನ ಸರ್ವ್ ಅನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.